ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಂಗೇರಾಸ್ ಕುಕಿಂಗ್ ಚಾನಲ್. ಇವತ್ತಿನ ರೆಸಿಪಿಯಲ್ಲಿ ನಾನು ಆರೋಗ್ಯಕರವಾದಂತಹ ಒಂದು ಪಾನೀಯ ಮಾಡ್ತಾ ಇದ್ದೇನೆ. ಹೆಸರು ಬೇಳೆಯಿಂದ ಒಂದು ಪಾನೀಯ ತುಂಬ ಒಳ್ಳೆಯದಿದು ಆರೋಗ್ಯಕ್ಕೆ ತುಂಬ ತಂಪಾದಂಥ ಈ ಪಾನೀಯವನ್ನು ಮಾಡೋದು ಹೇಗೆ ಅಂತ ಹೇಳಿ ನೋಡುವ ಫ್ರೆಂಡ್ಸ್. ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್. ನೋಡಿ, ಮೊದಲಿಗೆ ನಾನು ಒಂದು 4 ಕಪ್ಪಿನಷ್ಟು ಹೆಸರು ಕಾಳನ್ನು ತಗೊಂಡಿದ್ದೇನೆ. ಚೆನ್ನಾಗಿ ಕ್ಲೀನ್ ಮಾಡಿಕೊಂಡಿದ್ದೇನೆ. ನೋಡಿ, ಕ್ಲೀನ್ ಮಾಡಿ ಇದನ್ನು ಕುಕ್ಕರ್ನಲ್ಲಿ ಬೇಯಲಿಕ್ಕೆ ಇಡ್ತಾ ಇದ್ದೇನೆ. ಇದು ಚೆನ್ನಾಗಿ ಬೇಯಬೇಕು. ಎಲ್ಲ ಇದು ಉಂಟಲ್ಲ, ಚೆನ್ನಾಗಿ ಬೆಂದು ಒಳ್ಳೆ ಕಲಡಿ ಹೋಗಬೇಕು, ಅಷ್ಟು ಚೆನ್ನಾಗಿ ಬೇಯಿಸ್ಬೇಕು ಇದನ್ನು. ನಾನೊಂದು 4 ವಿಸಿಲ್ ಇಡ್ತೇನೆ. 4 ವಿಸಿಲಲ್ಲಿ ಚೆನ್ನಾಗಿ ಬೇಯ್ತದೆ. ಇದಕ್ಕೆ ನೀರು ನೋಡಿ ಇಡಬೇಕು, ಎಷ್ಟು ನೀರು ಬೇಕು ಅಂತ ನೋಡಿ ಇಟ್ಟರೆ ಆಯಿತು. ನೀರು ಹೆಚ್ಚಾದರೆ ಏನು ತೊಂದರೆ ಇಲ್ಲ. ನೀರು ಅಂದರೆ ನಮಗೆ ಅದು ನೀರು ಬೇಕು, ಅದಕ್ಕೆ ಚೆನ್ನಾಗಿ ಬೇಯಬೇಕಲ್ಲ, ನೀರು ಸ್ವಲ್ಪ ಜಾಸ್ತಿನೇ ಇಡಬೇಕು. ನೋಡಿ, ರುಚಿಗೆ ಉಪ್ಪು ಕೂಡ ಹಾಕ್ಕೊಳ್ತಾ ಇದ್ದೇನೆ. ಉಪ್ಪು ಕೂಡ ನೋಡಿ ಹಾಗೆ. ಉಪ್ಪು ತುಂಬ ಹಾಕಬೇಡಿ, ಬೆಲ್ಲದಲ್ಲಿ ಕೂಡ ಉಪ್ಪು ಇರ್ತದೆ, ಬೆಲ್ಲ ಹಾಕಲಿಕ್ಕೆ ಉಂಟೇನು, ಹಾಗಾಗಿ ತುಂಬ ಉಪ್ಪು ಹಾಕಬೇಡಿ. ನೋಡಿ, ಇದನ್ನು ನಾನು 4 ವಿಸಿಲ್ ಕೂಗಿಸ್ತಾ ಇದ್ದೇನೆ. 4 ವಿಸಿಲ್ ಇಡಬೇಕು. 4 ವಿಸಿಲ್ನಲ್ಲಿ ಚೆನ್ನಾಗಿ ಬೇಯ್ತದೆ. ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ಕುಡಿತಾರೆ. ಮಕ್ಕಳಂತಲ್ಲ, ಯಾರಿಗೂ ಕೂಡ ತುಂಬ ಒಳ್ಳೆಯದಾಗ್ತದೆ ಕುಡಿಲಿಕ್ಕೆ. ಇದು ತುಂಬ ತಂಪು ಆರೋಗ್ಯಕ್ಕೆ. ಸಂಜೆ ಹೊತ್ತಿನಲ್ಲಿ ಈ ಥರ ಮಾಡಿಕೊಟ್ರೆ ಉಂಟಲ್ಲ, ಇಷ್ಟಪಟ್ಟು ಕುಡಿತಾರೆ. ಬಿಸಿ ಬಿಸಿ ಕುಡಿಲಿಕ್ಕೆ ತುಂಬ ಒಳ್ಳೆಯದಾಗ್ತದೆ. ನೋಡಿ, ಈಗ 4 ವಿಸಿಲ್ ಆಗಿದೆ. ಈಗ ಓಪನ್ ಮಾಡ್ತಾ ಇದ್ದೇನೆ. ನೋಡಿ, ಚೆನ್ನಾಗಿ ಬೆಂದಿದೆ. ನೋಡಿ, ಈ ಥರ ಬೇಯಬೇಕು. ಚೆನ್ನಾಗಿ ಬೆಂದಿದೆ. ನೋಡಿ, ಎಷ್ಟು ಚೆನ್ನಾಗಿ ಬೆಂದಿದೆ. ನೋಡಿ, ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು. ಇದನ್ನು ನೋಡಿ, ನಾನು ಸ್ಮ್ಯಾಶ್ ಮಾಡ್ತೇನೆ. ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು. ಬೇಯಿಸುವಾಗನೇ ತುಂಬ ಚೆನ್ನಾಗಿ ಬೇಯಿಸಬೇಕು. ಕುಕ್ಕರ್ನಲ್ಲಿ ಇಟ್ಟರೆ ಒಳ್ಳೆಯದು. ಹೀಗೆ ಕೂಡ ಬೇಯಿಸ್ಬೋದು, ಆದರೆ ಕುಕ್ಕರ್ನಲ್ಲಿ ಇಟ್ಟರೆ ಚೆನ್ನಾಗಿ ಬೇಯ್ತದೆ. ನೋಡಿ, ಈ ಥರ ಸ್ಮ್ಯಾಶ್ ಮಾಡಲಿಕ್ಕೆ ತುಂಬ ಒಳ್ಳೆಯದಾಗ್ತದೆ. ಹೆಸರು ಬೇಳೆ ಎಲ್ಲ ಚೆನ್ನಾಗಿ ಕಲಡಬೇಕು. ನೋಡಿ, ಚೆನ್ನಾಗಿ ಬೆಂದಿದೆ. ಇದನ್ನು ನಾನಿನ್ನು ಬೇರೆ ಪಾತ್ರೆಗೆ ಶಿಫ್ಟ್ ಮಾಡ್ತೇನೆ. ನಾನು ಬೇರೆ ಪಾತ್ರೆ, ಈ ಪಾತ್ರೆಯಿಂದ ಬೇರೆ ಪಾತ್ರೆಗೆ ಶಿಫ್ಟ್ ಮಾಡ್ತಾ ಇದ್ದೇನೆ. ನೋಡಿ, ಬೇರೆ ಪಾತ್ರೆಗೆ ಹಾಕ್ಕೊಂಡಿದ್ದೇನೆ. ಇದಕ್ಕೆ ನಾನು ಬೆಲ್ಲ ಹಾಕ್ತಾ ಇದ್ದೇನೆ. ನೋಡಿ, ಇದಕ್ಕೆ ನಾನು ಈಗ 4 ಕಪ್ ಹೆಸರು ಬೇಳೆಗೆ 1.5 ಕಪ್ಪಿನಷ್ಟು ಬೆಲ್ಲ ಹಾಕ್ಕೊಂಡಿದ್ದೇನೆ. ಬೆಲ್ಲ ನಿಮಗೆ ನೋಡಿ ಹಾಕಿ, ಸಿಹಿ ಎಷ್ಟು ಬೇಕು ಅಂತ ನೋಡಿ ಹಾಕ್ಕೊಂಡ್ರೆ ಆಯಿತು. ನಾನು 1.5 ಕಪ್ಪಿನಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ. ಇನ್ನು ಇದಕ್ಕೆ ನೀರು ಹಾಕಬೇಕು. ಚೆನ್ನಾಗಿ ನೀರು ಹಾಕಿ ಉಂಟಲ್ಲ, ಹದ ಮಾಡಬೇಕು. ನಿಮಗೆ ಕನ್ಸಿಸ್ಟೆನ್ಸಿ ನೋಡಿ ನೀರು ಹಾಕಿದರೆ ಆಯಿತು. ಇದು ಹೆಸರು ಕಾಳು ಹಾಕಿರೋದ್ರಿಂದ ದಪ್ಪ ಆಗ್ತದಲ್ಲ, ಅದನ್ನು ಆದಷ್ಟು ನೀರು ಮಾಡಬೇಕು. ನೋಡಿ, ಈ ಹದದಲ್ಲಿ ಇರಬೇಕು. ನೋಡಿ, ಇನ್ನು ಇದು ಬೆಲ್ಲ ಎಲ್ಲ ಕರಗಿ ಆಗುವಾಗ ಕರೆಕ್ಟ್ ಆಗ್ತದೆ. ಇನ್ನು ಚೆನ್ನಾಗಿ ಕುದಿಬೇಕಿದು. ನೋಡಿ, ಚೆನ್ನಾಗಿ ಇದು ಕಲಡಿಸಬೇಕು, ಚೆನ್ನಾಗಿ ಕುದಿಬೇಕಿದು. ಇದಕ್ಕೆ ಉಂಟಲ್ಲ, ತೆಂಗಿನ ತುರಿ ಬೇಕಿದ್ರೆ ನಿಮಗೆ ಹಾಕ್ಬೋದು. ತೆಂಗಿನ ತುರಿ ಸ್ವಲ್ಪ ಹಾಕಿದರೆ ರುಚಿಗೆ ಒಳ್ಳೆಯದಾಗ್ತದೆ. ಕೆಲವರು ತೆಂಗಿನ ತುರಿ ಹಾಕ್ತಾರೆ, ನಾನು ಹಾಕೋದಿಲ್ಲ. ನನಗೆ ತೆಂಗಿನ ತುರಿ ಬೇಡ ಅಂತ ಹೇಳಿ, ಇಲ್ಲಿ ನಮ್ಮ ಮನೆಯಲ್ಲಿ ಕೆಲವರಿಗೆ ಇಷ್ಟ ಆಗೋದಿಲ್ಲ ತೆಂಗಿನ ತುರಿ ಹಾಕಿದರೆ. ನೋಡಿ, ರುಚಿಗೆ ಉಪ್ಪು ನೋಡಿ ಹಾಕ್ತಾ ಇದ್ದೇನೆ. ಉಪ್ಪು ಮೊದಲು ಹಾಕಿದ್ದೆ ನಾನು, ಮತ್ತು ಕಮ್ಮಿ ಇದ್ದರೆ ನೋಡ್ಕೊಂಡು ಹಾಕಿದರೆ ಆಯಿತು. ಉಪ್ಪು ಎಲ್ಲ ಸ್ವಲ್ಪ ಜಾಗ್ರತೆಯಲ್ಲಿ ಹಾಕಿದರೆ ಆಯಿತು. ಉಪ್ಪು ಬೇಗ ಜಾಸ್ತಿ ಆಗ್ತದೆ ಇದಕ್ಕೆ, ಅದಕ್ಕಾಗಿ. ಇನ್ನಿದು ಚೆನ್ನಾಗಿ ಕುದಿಬೇಕು. ತುಂಬ ರುಚಿ ಆಗ್ತದೆ ಫ್ರೆಂಡ್ಸ್. ನೀವೊಮ್ಮೆ ಮಾಡಿ ನೋಡಿ. ಈ ಥರ ಆರೋಗ್ಯಕ್ಕೂ ಒಳ್ಳೆಯದು, ತಂಪು. ಮಕ್ಕಳಿಗೆಲ್ಲ ಕೊಟ್ಟರೆ ತುಂಬ ಒಳ್ಳೆಯದು. ಹೆಸರು ಬೇಳೆ ಮಕ್ಕಳು ತಿನ್ನೋದಿಲ್ಲ. ಈಗ ಪದಾರ್ಥ ಎಲ್ಲ ಮಾಡಿದರೆ ತಿನ್ನೋದಿಲ್ಲ. ಈ ಥರ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ. ನನ್ನ ಮಗಳಿಗೆ ಈ ಥರ ಮಾಡಿಕೊಟ್ರೆ ತುಂಬ ಇಷ್ಟ. ಇದರ ಹೆಸರು ಬೇಳೆ ಇಲ್ಲದಿದ್ದರೆ ಅವಳು ತಿನ್ನೋದಿಲ್ಲ. ಈ ಥರ ಮಾಡಿಕೊಟ್ರೆ ತುಂಬ ಇಷ್ಟ, ತಿಂತಾರೆ. ನೋಡಿ, ಕುದಿತಾ ಬರ್ತಾ ಉಂಟು. ನೋಡಿ, ಚೆನ್ನಾಗಿ ಕುದಿಬೇಕಿದನ್ನು.
ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ವಿಡಿಯೋವನ್ನು ಪೂರ್ತಿಯಾಗಿ ಸ್ಕಿಪ್ ಮಾಡದೆ ನೋಡಿ ಫ್ರೆಂಡ್ಸ್. ಲೈಕ್ ಬಟನ್ ಒತ್ತೋದನ್ನು ಕೂಡ ಮರಿಬೇಡಿ. ನಿಮಗೆ ಇನ್ನೂ ತೆಳ್ಳಗೆ ಬೇಕಿದ್ರೆ ಮಾಡ್ಬೋದು. ತೆಳ್ಳಗೆ ಬೇಕಿದ್ರೆ ನಮಗೆ ಇಷ್ಟು ದಪ್ಪ ಕರೆಕ್ಟ್ ಆಗ್ತದೆ. ಇನ್ನು ಕುದಿಯುವಾಗ ದಪ್ಪ ಆಗ್ತದೆ. ಅದು ಹೆಸರು ಬೇಳೆ ಉಂಟಲ್ಲ, ಕುದಿಯುವಾಗ ನಿಮಗೆ ದಪ್ಪ ಆಗ್ತಾ ಬರ್ತದೆ. ನೋಡಿ ಕುದೀತಾ ಉಂಟು ನೋಡಿ, ಚೆನ್ನಾಗಿ ಬೆಲ್ಲ ಎಲ್ಲ ಕರೆಕ್ಟಾಗಿ ಆಗಿದೆ, ಹದಾಗಿದೆ. ನಾನು 4 ಕಪ್ಪು ಇದು ತಗೊಂಡಿದ್ದೀನಿ, ಹೆಸರು ಬೇಳೆ ತಗೊಂಡಿದ್ದೀನಿ. ಅದಕ್ಕೆ 1.5 ಕಪ್ಪಿನಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ. ಕರೆಕ್ಟಾಗಿ ಬಂದಿದೆ, ಸಿಹಿ ಎಲ್ಲ ಹದವಾಗಿ ಉಂಟು. ನೀವು ನಿಮಗೆ ಸಿಹಿ ನೋಡಿ ಹಾಕಿದರೆ ಆಯಿತು. ನೋಡಿ ಈಗ ರೆಡಿಯಾಗಿದೆ ಫ್ರೆಂಡ್ಸ್. ನೀವು ಒಮ್ಮೆ ಟ್ರೈ ಮಾಡಿ ಇದೇ ರೀತಿ ಹೇಗೆ ಆಗಿದೆ ಅಂತ ಹೇಳಿ ತಿಳಿಸಿ ಫ್ರೆಂಡ್ಸ್. ತುಂಬ ಸಿಂಪಲ್ ಉಂಟು ರೆಸಿಪಿ. ಮನೆಯಲ್ಲಿ ಮಾಡಿದರೆ ಖಂಡಿತವಾಗ್ಲೂ ಇಷ್ಟೇ ಆಗಲಿಲ್ಲ ಅಂತ ಹೇಳುವವರು ಇಲ್ಲವೇ ಇಲ್ಲ. ತುಂಬ ರುಚಿ ಆಗ್ತದೆ. ಥ್ಯಾಂಕ್ ಯು ಫ್ರೆಂಡ್ಸ್.